ವೆಲ್ಕಮ್ ಟು ಮೈ ಚಾನಲ್. ಮೈ ನೇಮ್ ಇಸ್ ರವಿ ಕುಮಾರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಜೊತೆಯಲ್ಲಿ ಈ ಒಂದು ಮಂತಲ್ಲಿ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರುವಂತಹ ಪಾಸಿಂಗ್ ಪ್ಯಾಕೇಜ್ ಯಾವುದಪ್ಪ ಅಂತಂದರೆ ದಟ್ ಈಸ್ ನನ್ ಅದರ್ ದೆನ್ AMT. ಸೊ ಸುಮಾರು ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರುವಂಥದ್ದು AMT ಪಾಸಿಂಗ್ ಪ್ಯಾಕೇಜ್ನ ಮಾಡಿ ಅಂತೇಳಿ. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ AMTಯ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ನ ಎಲ್ಲ ಕ್ವಶನ್ಸು ವಿತ್ ನನ್ನದೇ ಆಗಿರುವಂತಹ ಆನ್ಸರ್ಸ್ ರೆಡಿ ಇರುವಂಥದ್ದನ್ನು ಇದನ್ನು ಮಾಡಿದ್ದೀನಿ. ಇದು PDF ನಿಮಗೆ ಅವೈಲೇಬಲ್ ಇರುತ್ತೆ. ಜೊತೆಯಲ್ಲಿ ಇದು ಪ್ರತಿಯೊಂದು ಕ್ವಶನ್ ಕೂಡ ಇವತ್ತಿಗೆ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೀಟಾಗಿ ಅರೌಂಡ್ 19 ಕ್ವಶನ್ಸು, ಟೋಟಲ್ ಆಗಿ 20 ಕ್ವಶನ್ಸ್ ಆಗಿದೆ. ಇನ್ನು ಯಾವ್ಯಾವ ಕ್ವಶನ್ ಅಂತ ಹೇಳಿದ್ರೆ ಸ್ವಲ್ಪ ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡಿ. ಜೊತೆಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ಕ್ವಶನ್ ಪೇಪರ್ ಕೂಡ ಇಲ್ಲಿ ಡಿಸ್ಕಸ್ ಮಾಡಿರೋದು ನೀವು ಅಬ್ಸರ್ವ್ ಮಾಡ್ಬೋದು. ಕ್ವಶನ್ ಪೇಪರಲ್ಲಿ ಆ ಕ್ವಶನ್ ಇದೆಯಾ ಇಲ್ವಾ, ಮತ್ತು ಈ ಕ್ವಶನಲ್ಲಿ ಈ ಸೆಕ್ಷನಲ್ಲಿ ಯಾವ ಕ್ವಶನ್ ಬರುತ್ತೆ, ಮತ್ತು ಎಷ್ಟು ಕ್ವಶನ್ ನಾವು ಆನ್ಸರ್ ಮಾಡಬೇಕಾಗತ್ತೆ, ಮತ್ತು ಯಾವ್ಯಾವ ಥರ ಐಡೆಂಟಿಫೈ ಮಾಡಬೇಕು, ಇದರೆಲ್ಲದ್ರ ಮಾಹಿತಿನೂ ನಾನು ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಲಿ ಕ್ವಶನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದು ಡಯಾಗ್ರಾಮ್ ಬರೀಬೇಕು, ಯಾವುದಕ್ಕೆ ಡಯಾಗ್ರಾಮ್ ಬರೀಬಾರ್ದು, ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅನ್ನೋದ್ರ ಬಗ್ಗೆ ಇಲ್ಲಿರುವಂತಹ ನೋಡಿ ಒಂದು ಏರೋಸ್ಪೇಸ್ನ ಮೆಟೀರಿಯಲ್ಸ್ ಇರ್ಬೋದು. ಅದೇ ರೀತಿಯಾದಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಇಲ್ಲಿ ಆಲ್ಟರ್ನೇಟ್ ಆನ್ಸರ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಜೊತೆಲಿ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ನಾನ್ ಟ್ರೆಡಿಷನಲ್ ಮಷೀನಿಂಗ್ ಪ್ರೊಸೆಸ್ ಇರ್ಬೋದು. ಅದಾದಮೇಲೆ ನಿಮಗೆ ಬರುತ್ತೆ. ಜೊತೆಯಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ ಕೂಡ ಇದರ ನೋಟ್ಸನ್ನು ಪ್ರಿಪೇರ್ ಮಾಡಿ. ನೀವು ಏನು PMSನ್ನು ನೀವು ಅಬ್ಸರ್ವ್ ಮಾಡಿದ್ರಿ ಅದೇ ರೀತಿಯಾಗಿ PMS ಥರನೇ ಇಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ಸ್ನ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ಜೊತೆಲಿ ನೋಡಿ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅಲ್ಟ್ರಾಸಾನಿಕ್ ಮಷೀನಿಂಗ್ ವಿತ್ ನೀಟ್ ಸ್ಕೆಚ್. ಈ ಥರ ಇರೋದಕ್ಕೆ ನಿಮಗೆ ಇಲ್ಲಿ ಈಸಿ ಆಗಿರುವಂಥ ಒಂದು ಡಯಾಗ್ರಾಮು ವಿತ್ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಜೊತೆಲಿ ಅದಾದಮೇಲೆ ಏನಪ್ಪ ಅಂತಂದರೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿರುವಂತಹ ಕನ್ನಡದಲ್ಲಿರುವಂತಹ ಆನ್ಸರ್ಸ್ ಕೂಡ ನಿಮಗೆ ಸಿಗುತ್ತೆ. ಇದೆಲ್ಲ ಎಲ್ಲಿ ಸಿಗುತ್ತಪ್ಪ ಅನ್ನೋದೇ ಆದರೆ ಎಲ್ಲ ವಿಡಿಯೋಸು ನಾನು ಹೇಳ್ದಂಗೆ ನನ್ನ ಮೊಬೈಲ್ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ನಿಮಗೆ ಮೊಬೈಲ್ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೋಡಿ, ಮೊಬೈಲ್ ಆ್ಯಪನ್ನು ಫಸ್ಟ್ ನೀವು ಮೊಬೈಲ್ ಆ್ಯಪಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಮೊಬೈಲ್ ಆ್ಯಪನ್ನು ನೀವು ಫುಲ್ ಇದು ಮಾಡ್ಕೊಬೇಕಾಗತ್ತೆ. ಪ್ಲೇಸ್ಟೋರಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಪ್ಲೇಸ್ಟೋರಲ್ಲಿ ಮೊಬೈಲ್ ಆ್ಯಪ್ ಬಗ್ಗೆ ಹೇಳ್ತೀನಿ. ರವಿ ನಂದಿ ಅನ್ನುವಂಥ ಆ್ಯಪು. ಸೊ ಜಸ್ಟ್ ನೀವು ರವಿ ನಂದಿ ಅಂತ ಟೈಪ್ ಮಾಡಿ ಈ ರೀತಿಯಾದಂತಹ ಆ್ಯಪ್ ಓಪನ್ ಆಗುತ್ತೆ. ಸೊ ಇದೇನೇ ರವಿ ನಂದಿ ಅನ್ನುವಂತಹ ಆ್ಯಪು. ಸೊ ಇಲ್ಲಿ ನೋಡ್ತಾ ಇದ್ದೀರಾ RR ಅಂತ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಎಷ್ಟು ಸತಿ ನಮ್ಮ PMS ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಹೇಳಿದ್ದೀನಿ, ದಯವಿಟ್ಟು ಆದಷ್ಟು ಏನು ಮಾಡಿಯಪ್ಪ ಅಂತಂದರೆ ಇದರ ಬಗ್ಗೆ ಒಂದು ರಿವ್ಯೂನ ಕೊಡಿ ಅಂತ ಹೇಳಿದ್ದೀನಿ. ಸೊ ಅದನ್ನು ನೀವು ದಯವಿಟ್ಟು ಕೊಡೋಕ್ಕೆ ನೀವು ಸಹಕರಿಸಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಸೊ ಇನ್ನು ನೀವಿಲ್ಲಿ ಇದೇ ಥರ ಆ್ಯಪ್ನ ಓಪನ್ ಮಾಡಿದ್ರೆ ನೀವು ಯಾವ ರೀತಿಯಾಗಿ ಮೆಕ್ಯಾನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಸ್ಟೂಡೆಂಟ್ಸ್ ಕೇಳಿದ್ರು ಸರ್ ಇಲ್ಲ ಮೊಬೈಲ್ ಆ್ಯಪಲ್ಲಿ ಸಿಗ್ತಾ ಇಲ್ಲ ಅಂತೇಳಿ. ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಮೆಕ್ಯಾನಿಕಲ್ ಅಂತ ಕೊಟ್ಟಿದ್ದೀನಿ ನೋಡಿ, ಮೆಕ್ಯಾನಿಕಲ್ ಅನ್ನುವಂಥದ್ದು ಇಲ್ಲಿ ಕಾಣಿಸುತ್ತೆ. ಈ ಮೆಕ್ಯಾನಿಕಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ AR ಪಾತ್ವೇ ಇದೆ. ಅದೇ ರೀತಿಯಾದಂಥ ಇಲ್ಲಿ ಮೆಕ್ಯಾನಿಕಲ್ ಪಾತ್ವೇ ಅಂತ ಇದೆ. ಈ ಮೆಕ್ಯಾನಿಕಲ್ ಪಾತ್ವೇನಲ್ಲಿ ಇಲ್ಲಿ ನಿಮಗೆ AMT ಅವೈಲೇಬಲ್ ಇರುತ್ತೆ. ಸೊ ಇನ್ನು ಇಲ್ಲಿ ಏನೇ ನಿಮಗೆ ಪ್ರಾಬ್ಲಮ್ ಆದರೆ ಪರ್ಚೇಸ್ ಮಾಡೋಕ್ಕೆ ಜಸ್ಟ್ ಇಲ್ಲಿರುವಂಥ ಆಪ್ಷನ್ನು ಈ ಬೈನೋ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ, ಈ ಥರ ಎರಡು ಆಪ್ಷನ್ ಬರುತ್ತೆ, ರೇಸರ್ ಪೇ ಮತ್ತು ಸ್ಟ್ರೈಪ್ ಅಂತ ಬರುತ್ತೆ. ರೇಸರ್ ಪೇ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಬೇಕು, ನಾನು ಇಲ್ಲಿ 2 ಸತಿ ಸೆಲೆಕ್ಟ್ ಆಗಿರೋದ್ರಿಂದ ಇದು ರಾಂಗ್ ಆಗಿರುತ್ತೆ. ನೀವು ಎಷ್ಟು ಸತಿ ಬೇಕೋ ಆ ಸತಿ ಕರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಆಪ್ಷನ್ ತೊಗೊಬೋದು, ತೊಂದರೆ ಇಲ್ಲ, ಯಾವ ಥರ ಬೇಕಾದ್ರೆ ತೊಗೊಬೋದು. ಸೊ ಪೇ ವಯಾ ರೇಸರ್ ಪೇ ಅಂತ ಬರುತ್ತೆ. ಸೊ ಪೇ ವಯಾ ರೇಸರ್ ಪೇ ಕೊಟ್ಟಾಗ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಪೇಮೆಂಟ್ ಮೋಡ್ಸು ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಯಾವ್ದು ಗೂಗಲ್ ಪೇಗೆ ಹೋಗ್ತೀರಾ, UPI ಗೂಗಲ್ ಪೇ ಇರ್ಬೋದು, UPIಯಲ್ಲಿ ಫೋನ್ಪೇ ಇರ್ಬೋದು, ಅಥವಾ ಕಾರ್ಡ್ಸು, ನೆಟ್ ಬ್ಯಾಂಕಿಂಗ್, EMI ವ್ಯಾಲೆಟ್ ಯಾವುದ್ರ ಮುಖಾಂತರ ಬೇಕಾದರೂ ಕೂಡ ನೀವು ಇದನ್ನು ಪೇ ಮಾಡ್ಬೋದು. ಸೊ ಇಲ್ಲಿ ನೀವು ಕಂಟಿನ್ಯೂ ಹೊಡೆದಾಗ ನಿಮಗೆ ಆಪ್ಷನ್ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ UPI ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಇಮಿಡಿಯೇಟ್ ಆಗಿ ಅದೇನಾಗುತ್ತೆ ಫೋನ್ಪೇಗೆ ಹೋಗುತ್ತೆ. ಸೊ ಇಲ್ಲಿ ಫೋನ್ಪೇಗೆ ಹೋದ್ಮೇಲೆ ನೀವು ಇಲ್ಲಿ ಕುಡ್ ನಾಟ್ ಬಿ ಕಂಪ್ಲೀಟೆಡ್ ರೀಟ್ರೈ ಪೇಮೆಂಟ್ ಅಂತ ಬರ್ತಾ ಇದೆ. ನೀವು ಸೊ ಟ್ರೈ ಮಾಡೋಣ, ಗೂಗಲ್ ಪೇ ಅಥವಾ GPay ಟ್ರೈ ಮಾಡಿದಾಗ ನಿಮ್ಗೆ ಇಲ್ಲಿ ಆ್ಯಪು ಓಪನ್ ಆಗುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ನಿಮ್ಗೆ ಈ ಮೋಡಿಗೆ ಬರುತ್ತೆ. ಇಲ್ಲಿ ನವ್ಯ C ಅಂತ ಬರುತ್ತೆ ಮೇಡಮ್ ಹೆಸರು. ಸೊ ಈ ಆ್ಯಪ್ ಡೆವಲಪರ್ಸು ಮತ್ತು ನಾವು ಇವರು ಮೇಡಮ್ ಎಲ್ಲ ಸೇರ್ಕೊಂಡು ಇದನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಹಾಗಾಗಿ ನೀವು ಇಲ್ಲಿ ಪೇಮೆಂಟ್ ಹೊಡೆದಾಗ ನಮಗೆ ಇಲ್ಲಿ ಅಮೌಂಟ್ ಬಂದು ಸೇರುತ್ತೆ. ಸೊ ಇದ್ರ ಬಗ್ಗೆ ಬೇರೆ ಏನಾರ ಡೌಟ್ಸ್ ಇದ್ದರೆ ನೀವು ನಮಗೆ ತಿಳಿಸ್ಕೊಡ್ಬೋದು. ಇನ್ನು ಆ್ಯಪ್ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದೇನೆ. ಸೊ ಜಸ್ಟ್ ನಾವೀಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಎಸ್. ಸೊ ಅವಾಗ ಮತ್ತೆ ನಿಮಗೆ ಬ್ಯಾಕ್ ಟು ಹೋಮ್ ಪೇಜ್ ಬರುತ್ತೆ. ಕ್ಯಾನ್ಸಲ್ ಮಾಡೋಣ. ಎಸ್, ಐ ವಾಂಟ್ ಟು ಕ್ಯಾನ್ಸಲ್.
ಪೇಮೆಂಟ್ ಫೇಲ್ಡ್ ಅಂತ ಬರುತ್ತೆ. ಓಕೆ, ಸೊ ಈಗ ನಾನೇನು ಮಾಡ್ತೀನಿ, ಬ್ಯಾಕ್ ಟು ಆ್ಯಪ್ಗೆ ಹೋಗ್ತೀನಿ. ಎಸ್, ಎಕ್ಸಿಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಬ್ಯಾಕ್ ಟು ಮೊಬೈಲ್ ಆ್ಯಪ್ ಅಂತ ಇದೆ, ಅಲ್ಲಿ ಹೋದಾಗ ಮತ್ತೆ ನನಗೆ ಆ್ಯಪ್ಗೆ ಬರುತ್ತೆ. ಇಲ್ಲಿ ಆ್ಯಪ್ಗೆ ಬಂದಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು, ನಿಮಗೆ ಬೇಕಾಗಿರುವಂತಹ PMS ಇರ್ಬೋದು, ಅಥವಾ ಮ್ಯಾಥ್ಸ್ ಇರ್ಬೋದು, ಅಥವಾ ರಿನ್ಯೂವಲ್ ಎನರ್ಜಿ ಇರ್ಬೋದು, ಅಥವಾ ಡಿಪ್ಲೊಮಾ ಮ್ಯಾಥ್ಸು, ಇಲ್ಲಿರುವಂಥ ಎಲ್ಲ ಕೋರ್ಸಸ್ನ ನೀವು ನೋಡ್ಬೋದು. ಸುಮಾರು ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಇಲ್ಲಿ ನೋಟ್ಸಸ್ ಕೂಡ ಅವೈಲೇಬಲ್ ಇದ್ದಾವೆ, ಮತ್ತು ECS ಸಬ್ಜೆಕ್ಟ್ಸ್ ಕೂಡ ಅವೈಲೇಬಲ್ ಇದೆ. ಅದೇ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ಸ್ ಕೂಡ ಅವೈಲೇಬಲ್ ಇರ್ತವೆ ಇಲ್ಲಿ. ಸೊ ಇಲ್ಲಿ ನಿಮಗೆ AMTಯ ಕೋರ್ಸಸ್ ಇಲ್ಲಿ ಕಾಣಿಸುತ್ತೆ. ನೀವು ಒಂದ್ಸತಿ ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಹೋಮ್ ಪೇಜಿಗೆ ಬಂದಾಗ ನೋಡಿ, ಇಲ್ಲಿ ಕೆಳಗಡೆ ನೀವು ಹೋಮ್ ಪೇಜಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ಮೈ ಕೋರ್ಸಸ್ ಅಂತ ಇರುತ್ತೆ. ಈ ಮೈ ಕೋರ್ಸಸ್ಸಲ್ಲಿ ನೀವು ಪರ್ಚೇಸ್ ಮಾಡಿರುವಂತಹ ಆ್ಯಪ್ಸ್ ಅಂದರೆ ನಿಮಗೆ ಪರ್ಚೇಸ್ ಮಾಡಿರುವಂಥ ಕೋರ್ಸ್ ಮಾತ್ರ ಬರುತ್ತೆ. ಈಗ ನಾವು ಪರ್ಚೇಸ್ ಮಾಡೋ ಬರ್ತಂದರೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿರುವಂತಹ ವಿಡಿಯೋಸು ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ 7 ಲೆಸನ್ಸ್ ಅಂತೇಳಿ ಕೆಳಗಡೆ ಇರುತ್ತೆ. ಈಗ ನೆಕ್ಸ್ಟ್ ನಿಮಗೆ AMTನಲ್ಲಿ ಆಲ್ಮೋಸ್ಟ್ 20 ವಿಡಿಯೋಸ್ ಕೂಡ ಇಲ್ಲಿ ಅವೈಲೇಬಲ್ ಸಿಗುತ್ತೆ. ಅದನ್ನು ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೋದು. ಓಕೆನಾ? ಸೊ ಇನ್ನು ಬ್ಯಾಕ್ ಟು ಕ್ವಶನ್ಸ್ ಬಂದಾಗ ನೀವು ನೋಡ್ಬೋದು ಯಾವ ಥರ ಇದ್ದಾವೆ ಅಂತೇಳಿ. ಸೊ ಪ್ರತಿಯೊಂದು ಕ್ವಶನ್ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದಿದೆ, ಇದಕ್ಕಿಂತ ಡೀಟೇಲ್ ಆಗಿ ನಿಮಗೆ ಕೊಡ್ತೀರಿ. ಸೊ ಇದನ್ನ ಜಸ್ಟ್ ನೀವು ಈ ಪಾಸಿಂಗ್ ಪ್ಯಾಕೇಜ್ನ ಫಾಲೋ ಮಾಡಿದ್ದೆ ಆದರೆ ನಿಮಗೆ ಖಂಡಿತ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ಒಂದು 20 ಕ್ವಶನ್ ಎಕ್ಸೆಪ್ಟ್ ಪ್ರಾಬ್ಲಮ್, ಇನ್ನು ನಾನು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡೋದಲ್ಲಿದ್ದೀನಿ. ಸದ್ಯಕ್ಕೆ 20 ಥಿಯರಿ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ 20 ಕ್ವಶನ್ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೋಡಿ 10B ಅಂತಂದರೆ ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಪ್ರತಿಯೊಂದರಲ್ಲಿ ಇರುವಂಥದ್ದು ಪ್ರತಿಯೊಂದಕ್ಕೂ ಒಂದು 40. ಈಗ ಸೆಕ್ಷನ್ 1ಇಂದ ನಿಮಗೆ 4 ಅಂತಂದರೆ ಸೆಕ್ಷನ್ 5 20 ಕ್ವಶನ್ಸ್ ಬರುತ್ತೆ. 20 ಕ್ವಶನ್ಸಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಒಂದು 10 ಕ್ವಶನ್ಸ್ನ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರು ಕೂಡ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ಇದರಲ್ಲಿ ನೀವು ನೋಡಿದಾಗೆ ಮೇಯ್ನ್ ಆಗಿರುವಂತಹ ಕ್ವಶನ್ ಪ್ರತಿಯೊಂದು ಇದ್ದಾವೆ, ನೋಡ್ತಾ ಇದ್ದೀರಾ. ವೇರಿಯಸ್ ಲೆವೆಲ್ಸ್ ಆಫ್ ಆಟೋಮೇಷನ್ ನೋಡಿ ಬೇಕಾದ್ರೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇದೇ ಥರನೇ ಪ್ರತಿಯೊಂದು ವಿಡಿಯೋನು ನಾವು ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿರುವಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ವೇರಿಯಸ್ ಲೆವೆಲ್ಸ್ ಆಫ್, ಸೊ ಇಲ್ಲಿ ನೋಡ್ತಾ ಇದ್ದೀರಾ ವೇರಿಯಸ್ ಲೆವೆಲ್ಸ್ ಆಫ್ ಆಟೋಮೇಷನ್ ಅಲ್ಲಿರುವಂಥದ್ದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ಇದೇ ಥರ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಕೂಡ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ನೋಡಿ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಡಿಸ್ಕಸ್ ದ 5 ಲೆವೆಲ್ಸ್ ಆಫ್ ಆಟೋಮೇಷನ್ ಅಂಡ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಅದೇ ರೀತಿ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಥರ ಪ್ರತಿಯೊಂದು ಕ್ವಶನ್ನು ಎಷ್ಟು ಸತಿ ರಿಪೀಟ್ ಆಗಿದೆ, ಮ್ಯಾಕ್ಸಿಮಮ್ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿನೇ ಈ ಒಂದು ಪಾಸಿಂಗ್ ಪ್ಯಾಕೇಜ್ನ ಮಾಡಿರುವಂಥದ್ದು. ನೀವು ಅದನ್ನು ಉಪಯೋಗಿಸ್ಕೊಬೋದು ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ಇದ್ರ ಜೊತೆಗೇನೆ ನಿಮಗೆ 5th ಸೆಮ್ ಆಗಿ 6th ಸೆಮ್ ಕಂಪ್ಲೀಟ್ ಆಗಿರುವಂಥ ಮಕ್ಕಳಿಗೆ DCET ಕೋರ್ಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಅಟ್ ವೆರಿ ಲೋ ಕಾಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಓಕೆನಾ? ಸೊ ಇದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಪಾಸ್ ಆಗಬೇಕು ಅಂದರೆ ಬೇಕಾಗಿರುವಂಥ ಕ್ವಶನ್ಸು, ನೋಟ್ಸು ಮತ್ತು ಕ್ವಶನ್ ಪೇಪರ್ಸು ಮತ್ತು ಓನ್ ಆಗಿ ಪ್ರಿಪೇರ್ ಆಗಿರುವಂತಹ ನೋಟ್ಸು ಎಲ್ಲ ಕೂಡ ನಿಮಗೆ ಈ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಮೊದಲನೇದಾಗಿ ನಾನು ಎಲ್ಲ ಪೇರೆಂಟ್ಸಿಗೆ ಅಂದರೆ ಪೋಷಕರೇ ಈಗ ನಡುವೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನನ್ನ ಮಗನಿಗೆ ಈ ನೋಟ್ಸ್ ಯೂಸ್ ಆಗ್ತಿದೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ ಎಷ್ಟೋ ಜನ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಮೈ ವಿಡಿಯೋಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಸಬ್ಸ್ಕ್ರೈಬಿಂಗ್ ದ ಚಾನಲ್ ಆ್ಯಂಡ್ keep sharing with the other students also. So and download the mobile app for your future benefit. Okay, thank you very much.